ನಿಮ್ಮ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ ಯತ್ನಾಳ್ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು. ಸರ್, ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ, ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್? ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗದ ಶಾಲೆಗಳನ್ನ ಉದ್ಧಾರ ಮಾಡಿದ್ದೀರಾ ಸರ್? ಬಾಯಿ ತೆಗೆದ್ರೆ ಯೋಗಿ ಯೋಗಿ ಯೋಗಿ. ಯತ್ನಾಳು ಪ್ರತಾಪು ಫೈರ್ ಅಲ್ಲ, BJP ಅವ್ರು ಕಿತ್ತು ಬಿಸಾಕಿರೋ ಪೈರ್ ಅವರು. ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. BJP ಅವ್ರು ಕಿತ್ತು ಬಿಸಾಕಿರೋ ಪೈರು, ಅದು ಫೈರ್ ಅಲ್ಲ ಅಲ್ವಾ? ಏನೋ ಪ್ರತಾಪ್ ಅವರೇ, ಕೋತಿ ಥರ ಆಡಬೇಡಿ, ಕಮಂಗಿ ಥರ ಆಡಬೇಡಿ, ಬಾಯಿ ಮುಚ್ಕೊಂಡಿರಿ. ತರ್ತೀರ ನನಗೆ ಗೊತ್ತು, ವಿಕೆಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನು? ಅದು ನಮಗೆ ಗೊತ್ತು. ಸರ್, ಈಗ ಒಂದು ನಿಮಿಷ ಸರ್. 99% ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಆಗಿದೆ. ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಿದೆ. ತಪ್ಪು ಯಾರು ಮಾಡಿದ್ರು? ಹಿಂದೂಗಳು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು ಇವರು? ಅವ್ರನ್ನ ಅರೆಸ್ಟ್ ಮಾಡ್ತೀವಿ ತಾನೆ ಸರ್? ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕಾಗ್ತೀವಿ. ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡಕ್ಕೆ ಹೇಳಿ, ಆತನ್ನು ಒದ್ದೊಳಕ್ಕಾಗ್ತೀವಿ. ಕಾನೂನನ್ನ ಕೈಗೆ ತಗೊಂಡ್ರೆ ಪ್ರತಾಪ್ ಆದ್ರೇನು, ಯತ್ನಾಳ್ ಆದ್ರೇನು, ಅವ್ರ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು. ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ಹೋಗಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಮುಸ್ಲಿಂ ಸಂಬಯೋದು. ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ, ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು, ಅಂದರೆ ಇಸ್ಲಾಂ ಧರ್ಮನ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ. ನಾನು ಯತ್ನಾಳ್ಗೆ ಬಹಿರಂಗ ಸವಾಲಾಗ್ತಿದ್ದೀನಿ. ಬನ್ನಿ ಸರ್, ಒಂದು ಹಿಂದೂ ದೇವಾಲಯದಲ್ಲಿ ಕುತ್ಕೊಳ್ಳೋಣ, ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಬಂದು ಮಾತಾಡಿ. ಧರ್ಮದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯಿತು? ಹಂಗೆ ವಿಭೂತಿ ಹಿಂಗೆ ಹಂಚ್ಕೊಂಡು ಬರೋದು ಬಿಟ್ಟರೆ, ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವ್ರನ್ನ ಆರಾಧಿಸೋಣ ಅಂತ ಒಬ್ರಿಗೂ ಇಲ್ಲ. ಪ್ರತಾಪು ಯತ್ನಾಳ್ಗೆ ಮತ್ತೊಮ್ಮೆ ಕರೀತಾ ಇದ್ದೀನಿ, ನೀವು BJP ಅವ್ರು ಕಿತ್ತು ಬಿಸಾಕಿರೋ ಪೈರುಗಳು, ಫೈರುಗಳಲ್ಲ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ ಯತ್ನಾಳ್ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು. ಸರ್, ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ, ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್? ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗದ ಶಾಲೆಗಳನ್ನ ಉದ್ಧಾರ ಮಾಡಿದ್ದೀರಾ ಸರ್? ಬಾಯಿ ತೆಗೆದ್ರೆ ಯೋಗಿ ಯೋಗಿ ಯೋಗಿ. ಯತ್ನಾಳು ಪ್ರತಾಪು ಫೈರ್ ಅಲ್ಲ, BJP ಅವ್ರು ಕಿತ್ತು ಬಿಸಾಕಿರೋ ಪೈರ್ ಅವರು. ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. BJP ಅವ್ರು ಕಿತ್ತು ಬಿಸಾಕಿರೋ ಪೈರು, ಅದು ಫೈರ್ ಅಲ್ಲ ಅಲ್ವಾ? ಏನೋ ಪ್ರತಾಪ್ ಅವರೇ, ಕೋತಿ ಥರ ಆಡಬೇಡಿ, ಕಮಂಗಿ ಥರ ಆಡಬೇಡಿ, ಬಾಯಿ ಮುಚ್ಕೊಂಡಿರಿ. ತರ್ತೀರ ನನಗೆ ಗೊತ್ತು, ವಿಕೆಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನು? ಅದು ನಮಗೆ ಗೊತ್ತು. ಸರ್, ಈಗ ಒಂದು ನಿಮಿಷ ಸರ್. 99% ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಆಗಿದೆ. ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಿದೆ. ತಪ್ಪು ಯಾರು ಮಾಡಿದ್ರು? ಹಿಂದೂಗಳು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು ಇವರು? ಅವ್ರನ್ನ ಅರೆಸ್ಟ್ ಮಾಡ್ತೀವಿ ತಾನೆ ಸರ್? ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕಾಗ್ತೀವಿ. ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡಕ್ಕೆ ಹೇಳಿ, ಆತನ್ನು ಒದ್ದೊಳಕ್ಕಾಗ್ತೀವಿ. ಕಾನೂನನ್ನ ಕೈಗೆ ತಗೊಂಡ್ರೆ ಪ್ರತಾಪ್ ಆದ್ರೇನು, ಯತ್ನಾಳ್ ಆದ್ರೇನು, ಅವ್ರ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು. ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ಹೋಗಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಮುಸ್ಲಿಂ ಸಂಬಯೋದು. ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ, ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು, ಅಂದರೆ ಇಸ್ಲಾಂ ಧರ್ಮನ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ. ನಾನು ಯತ್ನಾಳ್ಗೆ ಬಹಿರಂಗ ಸವಾಲಾಗ್ತಿದ್ದೀನಿ. ಬನ್ನಿ ಸರ್, ಒಂದು ಹಿಂದೂ ದೇವಾಲಯದಲ್ಲಿ ಕುತ್ಕೊಳ್ಳೋಣ, ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಬಂದು ಮಾತಾಡಿ. ಧರ್ಮದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯಿತು? ಹಂಗೆ ವಿಭೂತಿ ಹಿಂಗೆ ಹಂಚ್ಕೊಂಡು ಬರೋದು ಬಿಟ್ಟರೆ, ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವ್ರನ್ನ ಆರಾಧಿಸೋಣ ಅಂತ ಒಬ್ರಿಗೂ ಇಲ್ಲ. ಪ್ರತಾಪು ಯತ್ನಾಳ್ಗೆ ಮತ್ತೊಮ್ಮೆ ಕರೀತಾ ಇದ್ದೀನಿ, ನೀವು BJP ಅವ್ರು ಕಿತ್ತು ಬಿಸಾಕಿರೋ ಪೈರುಗಳು, ಫೈರುಗಳಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.